ಮುಸ್ಲಿಮರಿಗೆ ಎಚ್ಚರಿಕೆಯಷ್ಟೇ ಕೊಟ್ಟಿರೋದು ನೇಣಿಗೆ ಹಾಕಿಲ್ವಲ್ಲ. ಮುಸ್ಲಿಂ ಸಮುದಾಯವನ್ನ ಮತ್ತೆ ಕೆಣಗಿದಂತಹ ಮಾಗಡಿ ಬಾಲಕೃಷ್ಣ ಮುಸ್ಲಿಂ ಸಮುದಾಯದ ಎಚ್ಚರಿಕೆ ಕೊಟ್ಟ ವಿಚಾರಕ್ಕೆ ಇದೀಗ ರಿಯಾಕ್ಟ್ ಮಾಡಿದ್ದಾರೆ ಬಾಲಕೃಷ್ಣ. ಒಂದೇ ಸಮುದಾಯ ಅಲ್ಲ, ಎಲ್ಲಾ ಸಮುದಾಯಗಳು ಕೂಡ ಹೀಗೆ ಇದೆ. ಈಗ ಒಕ್ಕಲಿಗರು ತಮಗೆ ಪ್ರಾತಿನಿಧ್ಯ ನೀಡಲಿಲ್ಲ ಅಂದ್ರೆ ಹಾಗೆ ಮಾಡ್ತೀವಿ ಅಂತ ಅಂತಾರೆ, ಮತ್ತೊಂದು ಸಮುದಾಯದವರು ಹೀಗೆ ಮಾಡ್ತೀವಿ ಅಂತ ಅಂತಾರೆ. ಈ ರೀತಿ ಮಾತುಗಳು ಎಷ್ಟು ಸರಿ? ಮುಸ್ಲಿಮರಿಗೆ ಎಚ್ಚರಿಕೆ ಅಷ್ಟೇ ಕೊಟ್ಟಿರೋದು ನೇಣಿಗೆ ಹಾಕಿಲ್ವಲ್ಲ. ಮುಸ್ಲಿಂ ಸಮುದಾಯವನ್ನ ಮತ್ತೆ ಕೆಣಕಿದ್ದಾರೆ ಮಾಗಡಿ ಬಾಲಕೃಷ್ಣ. ಈಗ ಎಲ್ಲಾ ಸಮುದಾಯಗಳು ಕೂಡ ಅಸಮಾಧಾನದಲ್ಲಿ ಇದ್ದಾವೆ. ಮುಸ್ಲಿಮರಿಗೆ ಅವರ ಧ್ವನಿ ಇದೆ, ಅವರ ಧ್ವನಿ ಎತ್ತಲಿ, ತಪ್ಪೇನಿಲ್ಲ. ಪತ್ರ ಬರೆದು ವಿಚಾರಗಳನ್ನ ನಮ್ಮ ಹೈಕಮಾಂಡ್ ಗಮನಿಸುತ್ತೆ. ಮುಸ್ಲಿಂ ನಾಯಕರಿಗೆ ಈಗ ಎಚ್ಚರಿಕೆಯನ್ನ ಕೊಟ್ಟಿದೆ ಅಷ್ಟೇ ಹೈಕಮಾಂಡ್. ಯಾರನ್ನೂ ಕೂಡ ನೇಣಿಗೆ ಹಾಕಿಲ್ವಲ್ಲ ಅಂತ ಹೇಳ್ಬಿಟ್ಟು ಮಾಗಡಿ ಬಾಲಕೃಷ್ಣ ಹೇಳಿರುವಂಥದ್ದು. ಶಿಸ್ತು ಕ್ರಮ ವಾಪಸ್ ಪಡೆಯುವಂತಹ ಅವಕಾಶ ಹೈಕಮಾಂಡ್ ಕೈಲಿದೆ. ಬೆಂಗಳೂರಿನಲ್ಲಿ ಮಾಗಡಿ ಬಾಲಕೃಷ್ಣ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಈ ರೀತಿಯಾಗಿ ಮಾತುಗಳನ್ನ ಆಡೋದ್ರ ಮುಖೇನ ಮುಸ್ಲಿಮರಿಗೆ ಎಚ್ಚರಿಕೆ ಅಷ್ಟೇ ಕೊಟ್ಟಿರೋದು ನೇಣಿಗೆ ಹಾಕಿಲ್ವಲ್ಲ ಅನ್ನುವಂತಹ ಮಾತುಗಳನ್ನ ಆಡುವಂತಹ ಮುಖೇನ ಮುಸ್ಲಿಂ ಸಮುದಾಯವನ್ನ ಮತ್ತೆ ಕೆಣಕಿದ್ದಾರೆ ಮಾಗಡಿ ಬಾಲಕೃಷ್ಣ. ಒಂದೇ ಸಮುದಾಯ ಅಲ್ಲವಲ್ಲ, ಎಲ್ಲಾ ಸಮುದಾಯಗಳು ಹೀಗೆ ಇದೆ ಅಂತ. ಅದರ ಬಗ್ಗೆ ಅವ್ರ ಅಭಿಪ್ರಾಯ ತಿಳಿಸಿದ್ದಾರೆ. ಅದರ ಬಗ್ಗೆ ನಮ್ಮ ಹೈಕಮಾಂಡು ಅದನ್ನ ಕೇರ್ ತಗೊಂತದೆ. ಜಮೀರ್ ಬಗ್ಗೆ ಬಹುಶಃ ಏನೂ ಆಗಲ್ಲ. ಜಮೀರ್ ಅಣ್ಣಂದು ಕರೆಕ್ಟಾಗಿ ಅವನೇ ಅಂತ ನಾವು ಅನ್ಕೊಂಡಿದ್ದೀವಿ ಅಂತ ಹೇಳಿದ್ರು ಆಗಲೇ, ಏನೂ ಆಗಂಗೆ ಕಾಣಲ್ಲ. ಬಟ್ ಅದು ಅವರ ಅಭಿಪ್ರಾಯ ಅವ್ರು ವ್ಯಕ್ತಪಡಿಸೋರೆ. ಸರ್ಕಾರದಲ್ಲಿ ನಮ್ಮ ಹೈಕಮಾಂಡು ಅದ್ರ ಬಗ್ಗೆ ಗಮನ ಹರಿಸಿ ಅದ್ರ ಬಗ್ಗೆ ಪರಿಶೀಲನೆ ಮಾಡಿ ಕ್ರಮ ತಗೊಂತಾರೆ. ಅಲ್ಲ, ಎಲ್ಲ ಸಮುದಾಯಗಳು ಇದಾವೆ ಪಾಪ, ಅವ್ರ ಮೇಲೆ ಯಾಕೆ ಹೇಳ್ತೀರ ಅಲ್ಪಸಂಖ್ಯಾತ ಸಮುದಾಯ? ನೀವು ದಯಮಾಡಿ ಹಂಗೆ ನೋಡ್ರಿ, ಎಲ್ಲ ಸಮುದಾಯದವರು ಅದೇ ರೀತಿ ಇದ್ದಾರೆ. ಇವತ್ತು ಒಕ್ಕಲಿಗ ಸಮುದಾಯ ಒಂಥರ ಬೆದರಿಕೆ ಆಗ್ತಾರೆ, ನಮ್ಮನ್ನ ಪರಿಗಣಿಸ್ತೇವ್ರೆ, ನಾವು ನೆಕ್ಸ್ಟ್ ಹಂಗೆ ಅಂತಾರೆ. ಲಿಂಗಾಯತರು ಅವ್ರು ಒಂಥರ ಅಂತಾರೆ. ಅವ್ರಿಗೂ ಅಲ್ಪಸಂಖ್ಯಾತರಿಗೂ ವಾಯ್ಸ್ ಐತೆ, ಅವರು ಕೇಳ್ತಾರೆ ಬಿಡಿ. ಅವ್ರದ್ದು ಸಾಕಷ್ಟು ಜನಸಂಖ್ಯೆ ಇದೆಯಲ್ಲ ನಮ್ಮ ರಾಜ್ಯದಲ್ಲಿ, ಅವ್ರು ಯಾಕೆ ಕೇಳಬಾರ್ದು? ಅವ್ರ ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ. ಅದನ್ನು ನಮ್ಮ ಹೈಕಮಾಂಡು ಸೂಕ್ತವಾಗಿ ಪರಿಶೀಲನೆ ಮಾಡ್ತದೆ. ಮುಸ್ಲಿಂ ಸಮುದಾಯದ ಜೊತೆಗೆ ಬೇರೆ ಸಮುದಾಯಗಳು ನಿಂತಿದ್ದಾವೆ, ಆದರೆ ಅವ್ರದ್ದು ಒಂದು ಹೆಚ್ಚು ಕೊಡುಗೆ ಇದೆ ನಮ್ಮ ಪಕ್ಷ ಅಧಿಕಾರಕ್ಕೆ ಬರಲಿಕ್ಕೆ. ಅದ್ರ ಬಗ್ಗೆ ಎರಡು ಮಾತಿಲ್ಲ. ಆಯ್ತು, ಈಗ ಸದ್ಯಕ್ಕೆ ಪರಿಶೀಲನೆ ಮಾಡ್ತೀವಿ ಅಂತ ಹೇಳಲ್ಲ. ನಮ್ಮ ಹೈಕಮಾಂಡ್ ಕೂಡ ಪರಿಶೀಲನೆ ಮಾಡ್ತದೆ. ಏನು ಅವ್ರನ್ನೇನು ನೇಣಿಗೆ ಹಾಕ್ಬಿಟ್ಟವ್ರ? ಏನು ಹಾಕಿಲ್ಲಲ್ಲ, ಒಂದು ಎಚ್ಚರಿಕೆ ಕೊಟ್ಟಿದ್ದಾರೆ. ಯಾರು ಪಕ್ಷದಲ್ಲಿ ಯಾರು ತಪ್ಪು ಮಾಡಬಾರ್ದು, ಯಾರೇ ಆಗಲಿ ಎಷ್ಟೇ ದೊಡ್ಡ ವ್ಯಕ್ತಿ ಆಗಲಿ ತಪ್ಪು ಮಾಡಬಾರ್ದು ಅಂತ ಹೇಳಿದ್ದಾರೆ. ಅದನ್ನು ಸರಿಪಡಿಸ್ಕೊತಾರೆ. ಈಗ ಸಾಧಕ ಬಾಧಕ ಚರ್ಚೆ ಮಾಡಿ ಅದು ಸರಿಪಡಿಸ್ಕೊಳ್ತಕ್ಕಂಥ ಕೆಲಸ ಆಗ್ತದೆ. ಅದ್ರ ಬಗ್ಗೆ ಅವರ ಅಭಿಪ್ರಾಯ ತಿಳಿಸಿದ್ರು. ಸೊ ಮುಸ್ಲಿಮರಿಗೆ ಎಚ್ಚರಿಕೆಯನ್ನಷ್ಟೇ ಕೊಟ್ಟಿರೋದು ನೇಣಿಗೆ ಹಾಕಿರ್ವಲ್ಲ ಅಂತ ಹೇಳ್ತಾ ಇದ್ದಾರೆ. ಮುಸ್ಲಿಂ ಸಮುದಾಯವನ್ನು ಮತ್ತೆ ಕೆಣಕ್ತಾ ಇರುವಂಥದ್ದು. ಬಾಲಕೃಷ್ಣ ಅವರು ಮಾತನಾಡಿದ್ದನ್ನು ಕೇಳಿಸ್ಕೋತಾ ಹೋದ್ವಿ. ಒಕ್ಕಲಿಗರು ತಮಗೆ ಪ್ರಾತಿನಿಧ್ಯ ನೀಡಲಿಲ್ಲ ಅಂತ ಅಂದರೆ ಹಾಗೆ ಮಾಡ್ತೀವಿ ಹೀಗೆ ಮಾಡ್ತೀವಿ ಅಂತ ಹೇಳ್ತಾರೆ, ಮತ್ತೊಂದು ಸಮುದಾಯದವರು ಮತ್ತೊಂದು ಥರ ಹೇಳ್ತಾರೆ. ಸೊ ಎಲ್ಲ ಸಮುದಾಯಗಳು ಕೂಡ ಈಗ ಅಸಮಾಧಾನದಲ್ಲಿದೆ, ಏನು ಮಾಡೋದಕ್ಕಾಗೋದಿಲ್ಲ. ಮುಸ್ಲಿಮರಿಗೆ ಅವ್ರದ್ದೇ ಧ್ವನಿ ಇದೆ ಅಲ್ವಾ, ಅವ್ರ ಧ್ವನಿ ಎತ್ತಲಿ, ತಪ್ಪೇನಿಲ್ಲ ಅಂತ ಹೇಳ್ಬಿಟ್ಟು ಮತ್ತೆ ಈ ರೀತಿಯಾಗಿ ಮಾತನಾಡೋದ್ರ ಮುಖಾಂತರ ಆಕ್ರೋಶಕ್ಕೆ ಕಾರಣವಾಗ್ತಾರೆ ಕೂಡ. ಸೊ ಪ್ರತಿಯೊಂದು ಮಾತುಗಳು ಕೂಡ, ಎಚ್ಚರಿಕೆ ಸಂದೇಶಗಳು ಕೂಡ ಯಾವ ರೀತಿಯಾಗಿ ತಿರುವನ್ನು ಪಡೆದುಕೊಳ್ಳುತ್ತೆ, ಯಾವ ಟೈಮಲ್ಲಿ ಯಾರಿಗೆ ಕಂಟಕವಾಗುತ್ತೆ ಅಂತ ಹೇಳೋಕ್ಕಾಗಲ್ಲ. ಬಟ್ ಈಗ ಮುಸ್ಲಿಮರ ವಿಚಾರವಾಗಿ ಈ ರೀತಿಯಾಗಿ ಆ ಸಮುದಾಯದ ವಿಚಾರವಾಗಿ ಇದೀಗ ಮತ್ತೆ ಕೆಣಕುವಂತಹ ಮಾತನಾಡಿರುವಂಥದ್ದು ಮಾಗಡಿ ಬಾಲಕೃಷ್ಣ ಅವರು. ಸೊ ನಾಯಕರಿಗೆ ಎಚ್ಚರಿಕೆಯನ್ನಷ್ಟೇ ಕೊಟ್ಟಿರೋದು ಹೈಕಮಾಂಡ್ ಅಂತ ಹೇಳ್ಬಿಟ್ಟು, ಯಾರನ್ನೂ ಕೂಡ ನೇಣಿಗೆ ಹಾಕಿಲ್ಲ ಅಂತ ಹೇಳ್ಬಿಟ್ಟು ಹೇಳಿದ್ದಾರೆ. ಸೊ ಉಚ್ಚಾಟನೆ ವಿಚಾರ ಅಂತ ಬಂದಾಗ ಟಾರ್ಗೆಟ್ ನಡೆಯುತ್ತೆ, ಮತ್ತೊಂದು ನಡೆಯುತ್ತೆ, ಅಲ್ಲೇನೋ ರಾಜಕೀಯವಾಗಿ ಚರ್ಚೆಗಳಾಗತ್ತೆ. ಸೊ ಎಲ್ಲವನ್ನು ಕೂಡ ಇದೀಗ ಈ ರೀತಿಯಾಗಿ ಅಳೆದು ತೂಗಿ ಮಾತನಾಡಿದ್ದಾರೆ.